ಮಿನಿ ಸಮರದ ಡೇಟ್ ಅನೌನ್ಸ್ ಆಗಿದೆ. ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ ಎರಡೂ ಕ್ಷೇತ್ರಗಳಲ್ಲಿ. ಬಿಜೆಪಿಯಿಂದ ಎರಡೂ ಕ್ಷೇತ್ರಗಳಿಗೆ ಅಭ್ಯರ್ಥಿ ಯಾರು ಅಂತ ಹೇಳಿ ಹೆಸರುಗಳನ್ನ ಘೋಷಣೆ ಮಾಡಲಾಗಿದೆ. ಬಿಜೆಪಿಯಿಂದ ಫೈನಲಿ ಟಿಕೆಟ್ ಅನೌನ್ಸ್ ಆಗಿದೆ. ಬಾಗಲಕೋಟೆಯಿಂದ ವೀರಣ್ಣ ಚರಂತಿ ಮಠಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಶ್ರೀನಿವಾಸ್ ಟಿ ಅಭ್ಯರ್ಥಿ ಅಂತೇಳಿ ಬಿಜೆಪಿ ಘೋಷಣೆಯನ್ನ ಮಾಡಿದೆ. ಸಿದ್ದೇಶ್ವರ ಬಣಕ್ಕೆ ವರಿಷ್ಠರು ಈ ಬಾರಿ ಮಣೆಯನ್ನ ಹಾಕಿದ್ದಾರೆ. ಈಗ ಬಣ ಕಿತ್ತಾಟ ಬಿಜೆಪಿಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇ ಇದೆ ಆಂತರಿಕವಾಗಿ. ಹಾಗಾಗಿ ಈಗ ಸಿದ್ದೇಶ್ವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀನಿವಾಸ್ಗೆ ಟಿಕೆಟ್ ಸಿಗ್ತಾ ಇದ್ದಂಗೆ ಈ ಬಣ ಕಿತ್ತಾಟ ಮೀರಿ ಕ್ಷೇತ್ರದಲ್ಲಿ ಕಮಾಲ್ ಮಾಡ್ತಾರಾ, ಗೆಲ್ತಾರಾ ಶ್ರೀನಿವಾಸ್ ಅನ್ನೋ ಕುತೂಹಲ. ಇನ್ನೊಂದು ಕಡೆ ಕಾಂಗ್ರೆಸ್ ಅಲ್ಲೂ ಅಷ್ಟೇ ಟಿಕೆಟ್ಗೋಸ್ಕರ ಫೈಟ್ ಜೋರಾಗಿ ನಡೀತಾ ಇದೆ. ದಾವಣಗೆರೆ ಕಾಂಗ್ರೆಸ್ ಅಲ್ಲಿ 3 ಬಣಗಳ ಸೃಷ್ಟಿಯಾಗಿದೆ. ಮಗನಿಗೆ ಟಿಕೆಟ್ ಈ ಸಲ ಶತಾಯ ಗತಾಯ ಕೊಡಿಸಬೇಕು ಅಂತ ಹೇಳಿ ಸಚಿವ ಎಸ್ ಮಲ್ಲಿಕಾರ್ಜುನ್ ದುಂಬಾಲ್ ಬಿದ್ದಿದ್ದಾರೆ. ತಮ್ಮದೇ ರೀತಿಯ ಲಾಭಿ ಮಾಡ್ತಾ ಇದ್ದಾರೆ, ಒತ್ತಡ ಹಾಕಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಟಿಕೆಟ್ ಪೈಪೋಟಿ ಜೋರಾಗಿ ನಡೀತಾ ಇದೆ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಹಾಗೇನೆ ದಾದು ಸೇಠ್ ಈ ಬಣಗಳ ಮಧ್ಯದಲ್ಲಿ ಟಿಕೆಟ್ ಫೈಟ್ ನಡೀತಾ ಇದೆ. ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಜಮೀರ್ ವರ್ಸಸ್ ಮಲ್ಲಿಕಾರ್ಜುನ್ ರೀತಿ ಫೈಟ್ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲೇ ಕಾಂಗ್ರೆಸ್ ಟಿಕೆಟ್ಗೋಸ್ಕರ ಕಚ್ಚಾಟ ನಡೀತಾ ಇದೆ. ಇನ್ನು ನಿನ್ನೆ 4 ಜನರನ್ನ ಅಂದ್ರೆ ಮೇಟಿಯವರ 2 ಪುತ್ರರು 2 ಪುತ್ರಿಯರನ್ನ ಕರೆಸಿ ಸಿದ್ದರಾಮಯ್ಯ ಅವರು ಮನವೊಲಿಕೆ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಬಹುತೇಕ ಪುತ್ರರಲ್ಲಿ ಒಬ್ಬರಿಗೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗಬಹುದು ಮೇಟಿ ಪುತ್ರರಿಗೆ ಅಂತ ಹೇಳಿ ಲೆಕ್ಕಾಚಾರಗಳಿದೆ. ಆದ್ರೂ ಕೂಡ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಈ ಭಿನ್ನಮತ ಅನ್ನೋದು ಭುಗಿಲೇಳುತ್ತೆ. ಹಾಗಾಗಿ ಗೆಲ್ಲಿಸ್ಕೊಂಡು ಬರೋದು ಹೆಂಗೆ ಅಂತ ಹೇಳಿ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ತಮ್ಮ ಅಭ್ಯರ್ಥಿಗಳ ಬಗ್ಗೆ ಈಗ ಒಂದು ರೀತಿ ಟೆನ್ಷನ್ ಶುರುವಾಗಿದೆ. ಆಲ್ರೆಡಿ ಈಗ ಬಿಜೆಪಿ ಎರಡೂ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿ ಯಾರು ಅಂತ ಹೇಳಿ ಘೋಷಣೆ ಮಾಡಿದೆ. ಬಾಗಲಕೋಟೆಯಲ್ಲಿ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಿತ್ತು ವೀರಣ್ಣ ಚರಂತಿ ಮಠ ಅವರಿಗೆ. ಯಾಕಂದ್ರೆ ಅವರು ಸೋತಾಗ್ಲೂ ಕೂಡ ಒಂದಿಷ್ಟು ಕೆಲಸವನ್ನ ಮಾಡಿದ್ರು ಆಧಾರದ ಮೇಲೆ. ಮತ್ತೆ ಲಾಸ್ಟ್ ಟೈಮ್ ಕಡಿಮೆ ಮಾರ್ಜಿನ್ ಅಲ್ಲಿ ಅವರು ಸೋತಿರೋದ್ರಿಂದ ಅವ್ರಿಗೆ ಬಹುತೇಕ ಟಿಕೆಟ್ ಅಂತಿತ್ತು. ಹಂಗೆ ಅನೌನ್ಸ್ ಆಯಿತು. ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ಈಗ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಬಣ ರಾಜಕೀಯ ಮೀರಿ ಗೆಲ್ತಾರ ಅನ್ನೋ ಪ್ರಶ್ನೆ ಮಧ್ಯದಲ್ಲಿ ಅವ್ರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ, ನೋಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಗೊಂದಲದ ಮಧ್ಯೆಯೂ ಕೂಡ ಬಿಜೆಪಿ ಟಿಕೆಟ್ ಇವತ್ತು ಅನೌನ್ಸ್ ಆಗಿದೆ. ಅನೌನ್ಸ್ ಮಧ್ಯದಲ್ಲೇ ಏನು ಅನೌನ್ಸ್ ಆದಂತ ಶ್ರೀನಿವಾಸ್ ದಾಸ್ಕರೆಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾವನು. ಸರ್, ಯುಗಾದಿ ಹಬ್ಬಕ್ಕೆ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು, ಏನು ಹೇಳ್ತೀರಾ? ಚುನಾವಣೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಚುನಾವಣೆ ಘೋಷಣೆ ಆಗಿರೋದ್ರಿಂದ ಇವತ್ತು ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯ ವರಿಷ್ಠರು ಮತ್ತು ರಾಷ್ಟ್ರದ ವರಿಷ್ಠರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪಕ್ಷ ಇವತ್ತು ಆದೇಶ ಮಾಡಿದೆ, ಕಾರ್ಯಕರ್ತರ ನೇತೃತ್ವದಲ್ಲಿ ಚುನಾವಣೆಯನ್ನು ಮಾಡ್ತೀವಿ. ತಂದೆಯವರು ಆಗಿರ್ಬೋದು, ನಿಮ್ಮ ಬ್ರದರ್ ಅವರಾಗಿರ್ಬೋದು, JDS ಅಲ್ಲೆಲ್ಲ ಇದ್ದಂಥವ್ರು, ಈಗ ನೀವು ಬಿಜೆಪಿಯಲ್ಲಿ, ಇದು ಹೇಗೆ ನಿಮಗೆ ವರ್ಕೌಟ್ ಆಗ್ಬೋದು? ನನ್ನ ತಂದೆ ತಮಗೆಲ್ಲ ಗೊತ್ತಿದೆ, ಅಮಾಲಿ ಮಾಡ್ತಾ ಬಂದಿರತಕ್ಕಂಥ ವ್ಯಕ್ತಿ, ಜನಪರ ಕಾಳಜಿ ವಹಿಸಿರ್ತಕ್ಕಂಥ ವ್ಯಕ್ತಿ. 2 ಬಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಈ ಜಿಲ್ಲೆಯಲ್ಲಿ ಚಿರಪರಿಚಿತರು, ರಾಜ್ಯದಲ್ಲಿ ಚಿರಪರಿಚಿತರಾಗಿದ್ದರು. ನನ್ನ ಸಹೋದರ ಕೂಡ ಜನತಾದಳದಲ್ಲಿದ್ದರು. 2013ರಲ್ಲಿ ಚುನಾವಣೆ ಸ್ಪರ್ಧಿಸಿದರು. ನಮ್ಮದು ಕೂಡ ರಾಜಕೀಯ ಕುಟುಂಬ. ಆದ್ದರಿಂದ ಇವತ್ತು ಏನೋ ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಪಕ್ಷದ ವರಿಷ್ಠ ಆಶೀರ್ವಾದ, ಟಿಕೆಟ್ ಸಿಕ್ಕಿದೆ. ಚುನಾವಣೆ ಮಾಡ್ತೀವಿ, ಗೆಲ್ತೀವಿ. ಸಾಕಷ್ಟು ಮುಸ್ಲಿಮರು ಇರುವಂಥ ಕ್ಷೇತ್ರ ಅದು. ಬಟ್ ಅಂಥದ್ರಲ್ಲಿ ಈಗ ಒಂದು ಎಷ್ಟಿಗೆ ಒಂದು ಟಿಕೆಟ್ ಆಗಿರುವಂಥದ್ದು, ಯಾವ ರೀತಿ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀರಾ? ಈಗ ತಾನೇ ಚುನಾವಣೆ ಘೋಷಣೆ ಮಾಡಿದೆ. ನಮ್ಮ ಕುಟುಂಬ ರಾಜಕೀಯದಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಎಲ್ಲರೂ ಕೂತು ಮಾತಾಡಿ ಈಗ ತಾನೇ ಟಿಕೆಟ್ ಘೋಷಣೆ ಆಗಿದೆ. ಎಲ್ಲರ ಸಾಮೂಹಿಕವಾಗಿ ಕೂತ್ಕೊಂಡು ಮಾತಾಡಿ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಹೇಗೆ ಮಾಡಬೇಕು ಅಂತೇಳಿ ಒಂದು ಅದರದೇ ಆಗಿರ್ತಕ್ಕಂಥ ಪ್ಲಾನ್ ಮಾಡಿ ಚುನಾವಣೆ ಮಾಡ್ತೀವಿ. ಇದಿಷ್ಟು ಏನು ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ಕರೆಪ್ಪ ಅವರ ಮಾತು. ಸಂಜಯ್, ನ್ಯೂಸ್ 18 ದಾವಣಗೆರೆ. ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ಮನೆ ಒಂದು 3 ಭಾಗವಾಗಿದೆ. ಒಂದ್ ಕಡೆ ಸಿದ್ದೇಶ್ವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಶ್ರೀನಿವಾಸ್ಗೆ ಟಿಕೆಟ್ ಅನೌನ್ಸ್ ಆಗಿದೆ. ಹಾಗಾಗಿ ರೇಣುಕಾಚಾರ್ಯ ಟೀಮ್ನ ರಿಯಾಕ್ಷನ್ ಬಗ್ಗೆ ಸಹಜವಾಗಿ ಒಂದು ಕುತೂಹಲ ಇದೆ. ನಮಗೆ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷದ ನಿರ್ಧಾರವನ್ನ ನಾವು ಒಪ್ಪಬೇಕು. ನಾವೆಲ್ಲ ಅಜಯ್ ಕುಮಾರ್ಗೆ ಟಿಕೆಟ್ ಕೇಳಿದ್ವಿ, ಆದರೆ ಶ್ರೀನಿವಾಸ್ ಅವರಿಗೆ ಪಕ್ಷ ಕೊಟ್ಟಿದೆ. ಈ ನಿರ್ಧಾರವನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವರಿಷ್ಠರ ತೀರ್ಮಾನ ಇದು, ಅದನ್ನ ವಿರೋಧಿಸುವಷ್ಟು ದೊಡ್ಡವರು ನಾವಲ್ಲ. ಎರಡೂ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಮಗೆ ಅಗ್ನಿ ಪರೀಕ್ಷೆಯಾಗಿದೆ. ನಾವು ಸ್ವಾಗತ ಮಾಡ್ತೀವಿ ಈ ಕ್ಯಾಂಡಿಡೇಟ್ ಅನೌನ್ಸ್ ಆಗಿರೋದಕ್ಕೆ ಅಂತ ಹೇಳಿ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಂತ ಹೇಳಿದ್ದಾರೆ.
ನಾವೆಲ್ಲ ಪ್ರಾಮಾಣಿಕ ನೋಡಿ, ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಣೆ ಮಾಡಿದ ಮೇಲೆ ಆ ತೀರ್ಮಾನವನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಅಭ್ಯರ್ಥಿ ಘೋಷಣೆ ಹಾಕಿನ ಮುಂಚೆ ನಾವೆಲ್ಲ ಪ್ರಾಮಾಣಿಕವಾಗಿ ಅಜಯ್ ಕುಮಾರ್, ಅಜಯ್ ಕುಮಾರ್ ಮೇಯರ್ ಆಗಿದ್ದರು. ನಾವು ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಲೇಬೇಕಂತ ಕೇಳಿದ್ದು ಸತ್ಯ. ಕಳೆದ ಬಾರಿ 2023 ಚುನಾವಣೆಯಲ್ಲಿ ಸೋತಿದ್ದಾನೆ. ಸೋತರಿಗೆ ಅವಕಾಶ ಕೊಡಬೇಕು ಮಾನವೀಯತೆ ಅಂತ ಕೇಳಿದ್ವಿ. ಇಂದು ಹೊಸ ವರ್ಷ, ಅಭ್ಯರ್ಥಿ ಘೋಷಣೆ ಆಗಿದೆ. ಘೋಷಣೆ ಆದಮೇಲೆ ಪಕ್ಷದ ವರಿಷ್ಠರ ನಿರ್ಣಯವನ್ನು ವಿರೋಧ ಮಾಡುವಷ್ಟು ದೊಡ್ಡವರು ನಾವಲ್ಲ. ಪಕ್ಷದ ನಿರ್ಣಯಕ್ಕೆ ಬದ್ಧರಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ, ಒಟ್ಟಾಗಿ ಒಂದಾಗಿ. ನಮ್ಮ ಗುರಿ, ನಮ್ಮ ನಾಯಕರ ಗುರಿ, 2 ಉಪಚುನಾವಣೆಗಳು ನಮಗೆ ಅಗ್ನಿ ಪರೀಕ್ಷೆ. 2 ಉಪಚುನಾವಣೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ನಾವು 100ಕ್ಕೆ 100 ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಶತಾಗತಿ ನಾವು ಗೆದ್ದೇ ಗೆಲ್ತೀವಿ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಅಷ್ಟಾಗೇನು ಗೊಂದಲ ಇರಲಿಲ್ಲ. ನಿರೀಕ್ಷೆಯಂತೆ ವೀರಣ್ಣ ಚರಂತಿ ಮಠ ಅವರಿಗೆ ಬಿಜೆಪಿ ಈ ಸತಿ ಟಿಕೆಟ್ ಕೊಟ್ಟಿದೆ. ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಟಿಕೆಟ್ ಘೋಷಣೆ ಮಾಡಿದ್ದಕ್ಕಾಗಿ ಈಗ ತಾನೇ ಗೊತ್ತಾಯಿತು ಉಪಚುನಾವಣೆಗೆ ಟಿಕೆಟ್ ಘೋಷಣೆ ಆಗಿದೆ ಅಂತ ಹೇಳಿ. ಎಲ್ಲರಿಗೂ ಮೊದಲಿಗೆ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಟಿಕೆಟ್ ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೂ ರಾಜ್ಯದ ನಾಯಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಆ ಕೆಲಸವನ್ನ ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ ಅವರಿಗೆ ಹಾಗೂ ಅರುಣ್ ಶಾಪೂರ್ ಅವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ವಹಿಸಿಕೊಟ್ಟಿದ್ದಾರೆ. ಅವರು ತಮ್ಮ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಸಂಘಟನೆಯ ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಬೇರೆ ಪಕ್ಷದ ಟಿಕೆಟ್ಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಷದ ಸಂಘಟನೆ ನಾವು ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು. ಇದು ನಮ್ಮ ಕ್ಷೇತ್ರ. ಇಲ್ಲಿ ಹಿಂದುತ್ವ ಗೆಲ್ಲಬೇಕು. ಅದೊಂದು ಅಜೆಂಡಾದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಬಾಗಲಕೋಟೆ ಬಿಜೆಪಿಯಲ್ಲಿ ಅಷ್ಟೇನು ಗೊಂದಲ ಇಲ್ಲ. ನಿರೀಕ್ಷೆಗೆ ತಕ್ಕಂತೆ ಅಭ್ಯರ್ಥಿನ ಈಗ ಅನೌನ್ಸ್ ಮಾಡಿದ್ದಾರೆ. ಬಟ್ ದಾವಣಗೆರೆಯಲ್ಲಿ ಜಿದ್ದಾಜಿದ್ದಿ ಇತ್ತು. ಸಿದ್ದೇಶ್ವರ ಬಣ, ರೇಣುಕಾಚಾರ್ಯ ಬಣ ಅಂತ. ಸಿದ್ದೇಶ್ವರ ಟೀಮ್ಗೆ ಈಗ ವರಿಷ್ಠರು ಮಣೆ ಹಾಕಿದ್ದಾರೆ. ಹಾಗಾಗಿ ರೇಣುಕಾಚಾರ್ಯ ಟೀಮ್ ಬಹಿರಂಗವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಆಂತರಿಕವಾಗಿ ಯಾವ ತರ ಚಾಲೆಂಜಸ್ ಶ್ರೀನಿವಾಸ್ ಅವ್ರಿಗಿದೆ. ಈಗ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆಯಿತು. ಕಾಂಗ್ರೆಸ್ ಕತೆ ಏನು? ಶರ್ಮಿತಾ ಶೆಟ್ಟಿ, ಕರ್ನಾಟಕದ 2 ಉಪಚುನಾವಣೆ ಏನಿದೆಯಲ್ಲ ವಿಧಾನಸಭಾ ಕ್ಷೇತ್ರದ್ದು, ಯುಗಾದಿ ದಿನವೇ ರಂಗೇರಿದೆ ಅಂತ ಹೇಳ್ಬೋದು. ಇವತ್ತೇ ಬಿಜೆಪಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ 2 ಕ್ಷೇತ್ರಕ್ಕೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಒಂದಿಷ್ಟು ಒಳಜಗಳಗಳಿತ್ತು. ಸಹಜವಾಗಿ GM ಸಿದ್ದೇಶ್ವರಂ ಹಾಗೆ ರೇಣುಕಾಚಾರ್ಯ ಅವರ ನಡುವೆ ಅಲ್ಲಿ ಬಡಿದಾಟಗಳಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಯಾವ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರಿಗೆ ಅಲ್ಲಿ ಟಿಕೆಟ್ ಸಿಗತ್ತೆ ಅನ್ನುವಂಥ ಒಂದು ಕಾತುರತೆಯೂ ಕೂಡ ಇತ್ತು. ಇದರ ನಡುವೆ ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ದಾಸ್ಕರಿಯಪ್ಪ ಅವರು ಪ್ರಮುಖವಾಗಿ GM ಸಿದ್ದೇಶ್ವರ ಅವರ ಆಪ್ತರು ಅಂತ ಅನಿಸ್ಕೊಂಡ್ರು ಕೂಡ ಸಹಜವಾಗಿ ಯಾವುದೇ ಬಣದಲ್ಲಿ ಅಷ್ಟೊಂದು ಪ್ರಬಲವಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಆಗಿರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಟಿಕೆಟ್ ಘೋಷಣೆಗೂ ಮುನ್ನ ನಾವು ಆ ಬಣ ಈ ಬಣ ಅನ್ನುವಂಥದ್ದು ಇರ್ಬೋದು, ಆದರೆ ಈಗ ಪಕ್ಷದ ಚಿಹ್ನೆಯ ಮೂಲಕವಾಗಿ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ಪಕ್ಷ ಈಗ ದಾಸ್ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಅಭ್ಯರ್ಥಿ ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಮಾಡ್ತೇವೆ, ಕಾರ್ಯಕರ್ತರ ಮೂಲಕವಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಹಜವಾಗಿ ಬಿಜೆಪಿಯಲ್ಲಿ ಆ ಒಂದು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿತ್ತು. GM ಸಿದ್ದೇಶ್ವರ ಅವರು ಮತ್ತು ರೇಣುಕಾಚಾರ್ಯ ಅವರ ತಂಡದ ನಡುವೆ. ಈ ಒಂದು ಗೊಂದಲದ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಬಿಜೆಪಿಗೆ ಹಿನ್ನಡೆ ಆಗತ್ತಾ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಕೂಡ ಇತ್ತು. ಆದರೆ ಈಗ ರೇಣುಕಾಚಾರ್ಯ ಅವರು ಬಹಿರಂಗವಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಬಂಡಾಯವಾಗಿ ಅಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಜೊತೆಗೆ ಬಹುಶಃ ಅಲ್ಲಿ ಯಾವುದೇ ರೀತಿಯ ಬಂಡಾಯದ ಅಭ್ಯರ್ಥಿ ಕಣಕ್ಕಿಳಿಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೂ ಕೂಡ ಅಷ್ಟೇ ಆದಂಥ ಚಾಲೆಂಜಸ್ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ SS ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನಿಗೆ ಟಿಕೆಟನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದರ ನಡುವೆ ಅಲ್ಲಿ ಮುಸ್ಲಿಂ ಸಮುದಾಯ ನಮಗೆ ಈ ಬಾರಿ ಟಿಕೆಟನ್ನು ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಡವನ್ನು ಹೇರ್ತಾ ಇದೆ. 80,000ಕ್ಕೂ ಹೆಚ್ಚು ಮತದಾರರು ನಾವಿದ್ದೇವೆ, ಆ ಕಾರಣಕ್ಕಾಗಿ ನಮಗೆ ನೀವು ಈ ಬಾರಿ ಟಿಕೆಟನ್ನು ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರ ಮೂಲಕವಾಗಿ MLC ಜಬ್ಬಾರ್ ತನ್ನ ಆಸೆಯನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಹಿರಂಗವಾಗಿ
ತಾನು ಆಕಾಂಕ್ಷಿ ಅನ್ನುವಂಥದ್ದನ್ನು ಅವರು ಮೇಲಿಂದ ಮೇಲೆ ಹೇಳ್ತಾ ಬರ್ತಾ ಇದ್ದಾರೆ. ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರತಕ್ಕಂಥ ಉಪಚುನಾವಣೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದಕ್ಕೆ ಹಲವಾರು ಸಮಸ್ಯೆಗಳು ಉದ್ಭವವಾಗಿದೆ, ಸಾಕಷ್ಟು ಗೊಂದಲಗಳು ಕೂಡ ಉಳ್ಕೊಂಡಿದೆ ಇರ್ತಕ್ಕಂಥದ್ದು. ಅಲ್ಲಿ ಯಾವ ರೀತಿಯಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಏನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಚರಂತಿ ಮಠ ಅವರಿಗೆ ಈಗಾಗಲೇ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಈ ಹಿಂದೆ 3 ಬಾರಿ ಅವರು ಆ ಒಂದು ಕ್ಷೇತ್ರದಲ್ಲಿ MLA ಕೂಡ ಆಗಿರ್ತಕ್ಕಂಥವ್ರು. ಸಹಜವಾಗಿ 2023 ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋತಿದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಆ ಒಂದು ನಿರೀಕ್ಷೆಯಂತೆ ಬಿಜೆಪಿಯ ಹೈಕಮಾಂಡ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಇಲ್ಲಿ ಬಂಡಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಚರಂತಿ ಮಠ ಅವರನ್ನ ಎಲ್ಲರೂ ಕೂಡ ಬೆಂಬಲಿಸುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಮೇಟಿ ಕುಟುಂಬ ಏನಿದೆಯಲ್ಲ ಕಾಂಗ್ರೆಸ್ನಲ್ಲಿ, ಮೇಟಿ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಈಗಾಗಲೇ CM ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿದ್ರು. ಆದರೆ ಆ ಒಂದು ಕುಟುಂಬದಲ್ಲಿಯೇ ಟಿಕೆಟ್ಗಾಗಿ ಸ್ಪರ್ಧೆಗಳು ಏರ್ಪಟ್ಟಿದ್ದಾವೆ. ಮಹಾದೇವಿ ನಾನು ಚುನಾವಣಾ ಕಣದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅಂತ ಮೇಟಿ ಅವರ ಪುತ್ರಿ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ಗೊಂದಲವೂ ಕೂಡ ಏರ್ಪಟ್ಟಿದೆ. ಒಂದೇ ಕುಟುಂಬದಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಸಹಜವಾಗಿ ಬಿಜೆಪಿಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇದೆಲ್ಲವನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ನೋಡುತ್ತೆ, ಕಾಂಗ್ರೆಸ್ ಯಾವಾಗ ಟಿಕೆಟ್ ಘೋಷಣೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಂದೇ ಕುಟುಂಬದ ನಡುವೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಏರ್ಪಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಮೇಟಿಯವರ ಪುತ್ರರಲ್ಲಿಯೇ ಒಂದಿಷ್ಟು ಗೊಂದಲ ಇರ್ತಕ್ಕಂಥದ್ದು. ಪುತ್ರಿ ಮಹಾದೇವಿ ನಾನು ಸ್ಪರ್ಧೆನ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಈಗಲೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಯಾವ ರೀತಿಯಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.